ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನನ್ನ ಹತ್ರ ಇರೋ ಜ್ಯುವೆಲ್ಸ್ ಎಲ್ಲ ತೋರಿಸೋಣ ಅಂದ್ಕೊಂಡೆ. ಜ್ಯುವೆಲ್ಸ್ ಎಲ್ಲ ಪಾರ್ಟ್ 1 ಆಗಿರುತ್ತೆ, ಇಯರಿಂಗ್ಸ್ ಎಲ್ಲ ಪಾರ್ಟ್ 2 ಆಗಿರುತ್ತೆ. ಗೈಸ್, ಇವತ್ತು ನಾನು ಸಲೂನ್ಗೆ ಹಾಲಿಡೇ ಹಾಕಿರೋದ್ರಿಂದ ಇವತ್ತು ತೋರಿಸೋಣ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಇವತ್ತು ಪಾಪುಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೆ ಹಾಲಿಡೇ ಹಾಕಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ಜ್ಯುವೆಲ್ ಬಂದು ಫಸ್ಟು ಚೈನ್ಸ್ ಎಲ್ಲ ತೋರಿಸ್ತೀನಿ, ಅಂದರೆ ಲಾಸ್ಟಲ್ಲಿ ಸಿಂಪಲ್ ಚೈನ್ಸ್ ಎಲ್ಲ ತೋರಿಸ್ತೀನಿ. ಓಕೆನಾ ಗೈಸ್, ಇದು ನಮ್ಮ ಅಣ್ಣ ತಗೊಬಂದಿದ್ದು ರಾಮೇಶ್ವರಂ ಅಲ್ಲೋಗಿದ್ದಾಗ ತಗೊಬಂದಿದ್ದ. ಇದನ್ನು ಯೂಸೇ ಮಾಡಿಲ್ಲ ನಾನು, ಸ್ಮಿತಾಗೆ ಒಂದು ಸತಿ ಹಾಕಿದ್ವಿ ಅಷ್ಟೇ. ನೆಕ್ಸ್ಟು ಇದೊಂದು ಈ ಥರ ಹಾರ್ಟ್ ಸಿಂಬಲ್ ಇರೋದೊಂದು ಚೈನ್. ಇನ್ನೊಂದಿದೆ ಬಟರ್ಫ್ಲೈದು. ನೋಡಿ ಗೈಸ್, ಒಂದು ಬಟರ್ಫ್ಲೈದೊಂದಿದೆ ಈ ಥರ ಸೇಮ್ ಚೈನು. ನೆಕ್ಸ್ಟ್ ಇದು ನಮ್ಮ ಅಣ್ಣನೇ ತಂದಿದ್ದು ಗೈಸ್. ಆದರೆ ಎಲ್ಲೋಗಿದ್ದಾಗ ತಂದಿದ್ದು ಅಂತ ಜ್ಞಾಪನ ಇಲ್ಲ. ಇದು ತುಂಬ ಕ್ಯೂಟಾಗಿದೆ. ನನ್ನ ಡ್ರೆಸ್ ಯಾವುದಕ್ಕೂ ಮ್ಯಾಚ್ ಆಗ್ತಿಲ್ಲ, ಮುಂದೆ ತಗೋಬೋದೇನೋ ಮ್ಯಾಚ್ ಆಗೋ ಥರ ಅಂದ್ಬಿಟ್ಟು ಒಂದು ಇದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಒಂದು ಫಿಶ್ ಡಾಲರ್ ಇರೋ ಚೈನ್ ಗೈಸ್. ಫಿಶ್ ಡಾಲರ್ ಇರೋ ಚೈನ್. ಇದೊಂದು ಸಿಂಪಲ್ ಒಂದು ಚೋಕರ್ ಥರ ಇದೆ. ಈ ಚೋಕರ್ಗೆ ಈ ಥರ ಇಯರಿಂಗ್ಸ್ ಬರುತ್ತೆ. ಇನ್ನೊಂದಿದೆ, ಸಿಕ್ಕುತ್ತೆ. ನೆಕ್ಸ್ಟು ಇದೊಂದು ಚೈನ್. ಇದು ನಮ್ಮಮ್ಮ ತಂದಿದ್ದು, ಕಾಣಿಸ್ತಿದೆಯಾ? ಇದು ನನಗೆ ತುಂಬ ಇಷ್ಟ ಗೈಸ್. ಇದು ತುಂಬ ಇಷ್ಟ ನನಗೆ. ಓಕೆ, ಇದು ನೋಡಿರ್ತೀರ, ಕಬ್ಬನ್ ಪಾರ್ಕಿಂದ ಬರಬೇಕಾದ್ರೆ ಇದನ್ನು ತೊಗೊಂಡಿದ್ದೆ. ಇದು ಒಂದು ಇಯರಿಂಗ್ಸು ಮತ್ತು ಚೈನ್. ನೆಕ್ಸ್ಟ್ ಗೈಸ್, ಒಂದು ತುಂಬ ವರ್ಷದ ಹಿಂದೆಯಿಂದ ಒಂದೇ ಒಂದು ಜ್ಯುವೆಲ್ಸ್ ಇರೋದು ಅಂದರೆ ಇದೊಂದೇ. ಇದು ತುಂಬ ವರ್ಷ ಆಯಿತು ತೊಗೊಂಡು, ಒಂದು 10 ಇಯರ್ಸ್ ಆಗಿರ್ಬೋದು, 10 ಇಯರ್ಸ್ ಮೇಲಾಗಿದೆ. ಇದು ಹಂಗೆ ಇಟ್ಕೊಂಡಿದ್ದೀನಿ, ಯೂಸ್ ಮಾಡಲ್ಲ, ಬಟ್ ಇಲ್ಲಿ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಇದು ಇಯರಿಂಗ್ಸ್ ಬಂದು ಈ ಥರ ಇರುತ್ತೆ. ನೆಕ್ಸ್ಟ್ ಒಂದು ಜ್ಯುವೆಲ್ಲು ಕಿತ್ತೋಗ್ಬಿಟ್ಟಿದೆ, ತೋರಿಸ್ತೀನಿ. ಇದು ಲಾಂಗ್ ಚೈನ್ ಗೈಸ್. ಇಲ್ಲಿ ಡ್ಯಾಮೇಜ್ ಆಗಿಬಿಟ್ಟಿದೆ. ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಇದು ನನಗೆ ಗಿಫ್ಟಾಗಿ ಬಂದಿತ್ತು, ಅದಕ್ಕೋಸ್ಕರ ಇದನ್ನ ಹಂಗೆ ಇಟ್ಕೊಂಡಿದ್ದೀನಿ. ಗೈಸ್, ಒಂದು ನಿಮಿಷ. ಇದು ವಿ ಅನ್ನೋದು ಚೈನ್. ಒಂದು ನಿಮಿಷ ಇರಿ ಗೈಸ್. ಇದೊಂದು ವಿ ಚೈನು. ಇದು ನಮ್ಮ ಅಣ್ಣಂದು. ನಂದು ಒಂದು ಎ ಅನ್ನೋದೊಂದಿತ್ತು ಗೈಸ್. ಸೊ ಇದು ಬೆಳ್ಳಿ ಚೈನ್, ಹಿಪ್ ಚೈನ್. ಇದು ಬೆಳ್ಳಿ ಚೈನೆ. ಇದನ್ನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದೆ ಗೈಸ್. ಇದು ನನ್ನ ಮ್ಯಾರೇಜಿಗೆ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಆಯಿತು, ಎಲ್ಲ ಕೆಳಗಡೆ ಸ್ಟೋನ್ಸ್ ಎಲ್ಲ ಇದೆ. ಇನ್ನೊಂದಿದೆ, ಅದೆಲ್ಲ ಇಟ್ಟಿದ್ದೀನಿ ನನಗೆ ಹಾಕೊಂಡು.
ಇದನ್ನು ಓಪನ್ನೇ ಮಾಡಿಲ್ಲ. ಇದು ಸ್ಯಾರಿ ಏನಾರು ಹಾಕೊಂಡೋಗಿ ಚೆನ್ನಾಗಿ ಕಾಣುತ್ತೆ ಅಂತ ಇಟ್ಟಿದ್ದೀನಿ. ಓಪನ್ ಮಾಡಿಲ್ಲ. ಇದು ನಮ್ಮ ಮಾವ ತಂದುಕೊಟ್ಟಿದ್ದು. ನೆಕ್ಸ್ಟ್ ಅಂದರೆ ಗೈಸ್ ಇದು ನೋಡಿ, ಇದು ಈ ಥರ ಇದೆ. ನೋಡಿ ಗೈಸ್ ಹೆಂಗೆ ಕಾಣಿಸ್ತಿದ್ದೀನಿ. ಇದೆಲ್ಲ ಚೆನ್ನಾಗಿ ಕಾಣುತ್ತೆ, ಬಟ್ ಇದು ನಂದಲ್ಲ, ನಮ್ಮಮ್ಮದು. ನಮ್ಮಮ್ಮದಿದು. ಇದಕ್ಕೆ ಇಯರಿಂಗ್ಸು ಇದೆ, ಈ ಥರ ಇದೆ. ಇದು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ನೆಕ್ಸ್ಟ್ ಬಂದು ಒಂದು ನಿಮಿಷ ಗೈಸ್ ನೋಡಿ, ಇದು ಒಂದು 3 ಇಯರ್ಸ್ ಮೇಲಾಗಿದೆ. ಇದು ಮೀಶೋದಲ್ಲೇ ಆರ್ಡರ್ ಮಾಡಿದ್ದು. ಇದು ಕಾಣಿಸ್ತು, ಟ್ರೆಡಿಷ್ನಲ್ ಲುಕ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಗೈಸ್. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಇಯರಿಂಗ್ಸು ಕೂಡ ಬಂದಿದೆ. ಇಯರಿಂಗ್ಸು ಈ ಥರ ನೋಡಿ, ಹಾಕೊಂಡು ಚೆನ್ನಾಗಿ ಕಾಣುತ್ತೆ. ಇದು ನಂದಲ್ಲ, ಇದು ನಮ್ಮಮ್ಮದು. ಇದೊಂದು $1 ಇದೆ ಗೈಸ್. ಇದು ನಾನು ಬೇಕಾಗ್ತದೆ ತೆಗೊಂಡಿದ್ದೀನಿ. ಒಂದು ಮೆರೂನ್ ಸ್ಯಾರಿ ಇದೆ ನನ್ನ ಹತ್ರ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಇದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಜ್ಯುವೆಲ್ ಬಂದು ಇದು ಗೈಸ್, ಈ ಚೈನ್ ಬಂದು ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದು ನಮಗೆ ಅಂತ. ಇದು ತುಂಬ ಚೆನ್ನಾಗಿದೆ ಗೈಸ್. ಇದು ಹಾಕಿರೋ ಫೋಟೋ ಏನಾದರೂ ನನ್ನ ಹತ್ರ ಇದ್ದರೆ ನಿಮಗೆ, ನಾನು ಹಾಕಿರೋದು ಫೋಟೋ ಇಲ್ಲ ಅನಿಸುತ್ತೆ ಮೇ ಬಿ. ನಾನು ಇದನ್ನು ಹಾಕಿದ್ದು ಲಾಸ್ಟ್ ಯಾವಾಗ ಅಂದರೆ ನಾನು ಸ್ಕೂಲಲ್ಲಿರುವಾಗ ಗೈಸ್, ಒಂದು 7th ಅನಿಸುತ್ತೆ, 7th ಹಾಕಿದ್ದೆ. ಅದನ್ನು ಬಿಟ್ಟು ನಾನು ಯಾವತ್ತೂ ಇದನ್ನು ಹಾಕಿಲ್ಲ. ನಾನು ಲಾಸ್ಟ್ ಇಯರ್, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಸಾರಿ ವಿಶ್ ಮಾಡೋದು ಮಾಡ್ತಿತ್ತು. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಟು ಯು ಆಲ್. ಲಾಸ್ಟ್ ಇಯರ್ ಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಅತ್ತೆ ಮಗಳು ಮಾನಸಾಗೆ ಈ ಜ್ಯುವೆಲ್ಸ್ ಹಾಕಿದ್ವಿ. ಆ ಫೋಟೋ ಏನಾದರೂ ಇದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀರಿ, ಇಲ್ಲಾಂದರೆ ಇಲ್ಲಿ ನೋಡಿ ಓಕೆನಾ. ಅದ್ರ ಇಯರಿಂಗ್ಸು ಈ ಥರ ಇದೆ. ಇಯರಿಂಗ್ಸು ಹಿಂಗಿದೆ. ನೆಕ್ಸ್ಟ್ ಬಂದರೆ ಇದು ನಂದು. ಇದು ಗೋಲ್ಡ್ ಕಲರು, ಸ್ವಲ್ಪ ಶಿಮ್ಮರ್ ಶೇಡ್ ಇದೆ. ಇದರಲ್ಲಿ ಕಾಣ್ತಿಲ್ಲ ಏನೋ ಗೊತ್ತಾಗ್ತಿಲ್ಲ, ಬಟ್ ಇದು ಶಿಮ್ಮರ್ ಇದೆ. ನಿಮಗೆ ಕಾಣಿಸ್ತಿಲ್ಲ ಅಂದರೆ ಇದಕ್ಕೆ ಇಯರಿಂಗ್ಸ್ ಈ ಥರ ಇದೆ. ಇದು ನಾನು ಒಂದೇ ಸತಿ ಹಾಕಿರೋದು. ಬೇರೆ ಟೈಮೆಲ್ಲ ಹಾಕಬೇಕು ಅಂತ ಹಾಕಿದ್ದೀನಿ, ಬಟ್ ಹಾಕ್ಬಿಟ್ಟು ಚೇಂಜ್ ಮಾಡಿಬಿಟ್ಟಿರ್ತೀನಿ. ಇದು ಬಂದು ಗೋಲ್ಡ್ ಕಲರ್ ಬೇಕು ಅಂತ ಹುಡುಕಿ ತೊಗೊಂಡಿದ್ದು. ಇದು ನಮ್ಮ ಮಾವನ ಮದುವೆಗೆ ತೊಗೊಂಡಿದ್ದು, ಅಂದರೆ ನಮ್ಮ ಅಜ್ಜಿಯವರ ತಂಗಿ ಮಗನದು ಮದುವೆಗೆ ಇದನ್ನು ತೊಗೊಂಡಿದ್ದೆ. ಅವತ್ತೇ ಫಸ್ಟು, ಅವತ್ತೇ ಲಾಸ್ಟ್ ಹಾಕಿರೋದು. ಓಕೆ, ನೆಕ್ಸ್ಟ್ ಬಂದು ಈಗ ಇದು ನಮ್ಮಮ್ಮಗೆ ತುಂಬ ಇಷ್ಟವಾಗಿರೋ ಜ್ಯುವೆಲ್ ಇದು. ಮತ್ತು ಇನ್ನೊಂದು 3 ಸೆಟ್ಸ್ ಇದೆ. ಅದು ಇವಾಗ ರೀಸೆಂಟಾಗೆಲ್ಲ ತೊಗೊಂಡಿರೋದು ಮೀಶೋದಲ್ಲಿ. ಒಂದು 3-4 ಮಂತ್ಸ್ ಆಗಿರ್ಬೋದು ಇನ್ನೂ ಅಷ್ಟೇ. ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀವಿ ಒನ್ಸ್ ಇಲ್ಲ ಟ್ವೈಸು. ನೋಡಿ ಗೈಸ್ ಹೆಂಗೆ ಕಾಣಿಸ್ತಿದ್ವಿ ಅಂತ ಗೈಸ್. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಗೈಸ್.
ಚೆನ್ನಾಗಿ ಕಾಣಿಸ್ತಿದೆ ಅನ್ಕೊತೀನಿ. ಇದಕ್ಕೆ ಇಯರಿಂಗ್ಸ್ ಬಂದು ವಹಿಸ್ತೀನಿ. ಈ ಥರ ಇದೆ. ಅಂದರೆ ನಂಗೆ ಇದೊಂದು ಇಷ್ಟ ಆಗಿಲ್ಲ. ಈ ಥರ ಎಕ್ಸ್ಟ್ರಾ ಕೊಡಬಾರ್ದಿತ್ತು ಅಂತ ಅನಿಸುತ್ತೆ. ನಿಮಗೂ ಹಂಗೆ ಅನ್ಸಿದ್ರೆ ಕಮೆಂಟ್ ಮಾಡಿ. ಇದು ಒಂದೇ ಸಾಕಾಗಿತ್ತು, ಬಟ್ ಇದೊಂದು ಕೆಳಗಡೆ ಕೊಡಬಾರ್ದಿತ್ತು. ಅದೊಂದು ನನಗೆ ಇಷ್ಟ ಆಗಿಲ್ಲ. ಇದು ಹಾಕೊತೀನಿ ನಾನು ಯಾವಾಗಾದರೂ ಒಂದು ಸತಿನೂ ಹಾಕ್ಕೊಂಡಿಲ್ಲ, ಬಟ್ ಯೂಸ್ ಮಾಡ್ತೀನಿ. ನೋಡೋಣ, ನೋಡ್ತೀನಿ ಗೈಸ್. ನಮ್ಮಮ್ಮ ಹಾಕಿರೋ ಪಿಕ್ ಏನಾದರೂ ಇದ್ದರೆ ಹಾಕ್ತೀನಿ ಇಲ್ಲಿ ಸ್ಕ್ರೀನ್ ಮೇಲೆ. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಗೈಸ್. ಹಾಗೆ ನಿಮಗೆ ಯಾವ ಜುವೆಲ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಇನ್ನೂ ಇದೆ. ನೆಕ್ಸ್ಟ್ ಈ ಬಾಕ್ಸಲ್ಲಿ ಇಟ್ಟಿದ್ದೀನಿ ಸ್ವಲ್ಪ. ಇದು ನಂದು ಗೈಸ್. ನಂದೆಲ್ಲ ಹುಷಾರಾಗಿ ಇಟ್ಟಿರ್ತೀನಿ ನಾನು, ತೋರಿಸ್ತೀನಿ. ಗೈಸ್ ಇದು ನಾನು ತುಂಬ ಸತಿ ಯೂಸ್ ಮಾಡಿದ್ದೀನಿ. ಇದು ನಮ್ಮದೇ, ಆದರೆ ಪಿಕ್ಸು ಡೌಟು ನೋಡ್ತೀನಿ. ಓಕೆನಾ, ಇದು ನಮ್ಮದು. ಇದಕ್ಕೆ ಇದಕ್ಕೆ ಇಯರಿಂಗ್ಸ್ ಇರಲಿಲ್ಲ. ಇದಕ್ಕೆ ಮ್ಯಾಚ್ ಆಗೋ ಥರ ನಾವೇ ಒಂದು ಇಯರಿಂಗ್ಸ್ ತಗೊಂಡಿದ್ದೆ. ಓಕೆನಾ, ಜುಮ್ಕ. ನನಗೆ ಜುಮ್ಕ ಮತ್ತು ಜುಮ್ಕ ಬಿಟ್ಟರೆ ಯಾರ್ದು ದೊಡ್ಡದೆಲ್ಲ ಇಯರಿಂಗ್ಸ್ ಇಷ್ಟ ಆಗಲ್ಲ ನನಗೆ. ಈ ಥರ ಸ್ಮಾಲ್ ಇಯರಿಂಗ್ಸ್ ಇದು ಇಷ್ಟ ಆಗೋದು. ಇದು ಜುಮ್ಕ ಎಲ್ಲ ಆದರೆ ಹಾಕ್ಕೊಳ್ತೀನಿ. ಇದು ಫಸ್ಟು ಕಿವಿ ತೂತು ಸ್ವಲ್ಪ ಕಮ್ಮಿ ಇತ್ತು, ಯೂಸ್ ಮಾಡೋಕ್ಕಾಗ್ತಿರಲ್ಲ. ಇವಾಗ ಪರವಾಗಿಲ್ಲ ಗೈಸ್, ಇವಾಗ ಹಾಕ್ಕೊತೀನಿ ನಾನು. ಬ್ಯಾಂಗಲ್ ಇದೆ, ಬ್ಯಾಂಗಲ್ಸ್ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ಯಾವಾಗಾದರೂ. ನಂತರ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇದೆ, ಸ್ವಲ್ಪ ತೋರಿಸ್ತೀನಿ. ಓಕೆನಾ, ಇದು ನಮ್ಮ ಮಮ್ಮಿಯ ಫೇವ್ರೆಟ್ ಜುವೆಲ್. ನನ್ನ ಫೇವ್ರೆಟ್ ಜುವೆಲ್ ಯಾವುದು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಓಕೆನಾ, ಇದೊಂದು ನಮ್ಮಮ್ಮಗೆ ತುಂಬ ಫೇವ್ರೆಟು. ಇದು ಪಿಕ್ ಇದೆ ಅನಿಸುತ್ತೆ, ಹಾಕ್ತೀನಿ ಸ್ಕ್ರೀನ್ ಮೇಲೆ ನೋಡಿ ಹುಡುಕ್ತೀನಿ. ಓಕೆನಾ, ಆ್ಯಂಡ್ ಗೈಸ್ ಇದಕ್ಕೆ ಇಯರಿಂಗ್ಸ್ ಇದೆ. ಇದಕ್ಕೂ ಇಯರಿಂಗ್ಸ್ ಇಲ್ಲ, ನಾವು ಮ್ಯಾಚ್ ಆಗೋ ಥರ ಇಯರಿಂಗ್ಸ್ ತೊಗೊಂಡಿದ್ದೀವಿ. ನೋಡಿ, ಮ್ಯಾಚ್ ಆಗುತ್ತೆ. ಈ ಥರ ಇಯರಿಂಗ್ಸ್. ನೆಕ್ಸ್ಟ್ ಗೈಸ್, ನೆಕ್ಸ್ಟ್ ಜುವೆಲ್ಸ್ ಇದರಲ್ಲಿ ಇಟ್ಟಿದ್ದೀನಿ. ನಂದೇ ಇದು ನನ್ನ ಫೇವ್ರೆಟ್ ರಿಂಗ್. ಇದು ನನ್ನ ಮ್ಯಾರೇಜಲ್ಲಿ ಫೋಟೋಶೂಟ್ಗೆ ಯೂಸ್ ಮಾಡಿದ್ದೀನಿ. ಮೀನ್ಸ್ ನನ್ನ ಮ್ಯಾರೇಜ್ ಫೋಟೋಸಲ್ಲೆಲ್ಲ ಇಲ್ಲ, ಚೌಟ್ರಿಗೆ ಹೋಗೋಕ್ಕೆ ಮುಂಚೆ ಫೋಟೋಶೂಟ್ ಮಾಡಿಸಿದ್ದೀನಿ, ಅದರಲ್ಲೆಲ್ಲ ಇದೆ. ಪಿಕ್ ಹಾಕ್ತೀನಿ, ನೀವು ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ನನಗೆ ತುಂಬ ಇಷ್ಟ ಆಯಿತು. ಇದೇ ಇಟ್ಕೊಂಡು, ಇದು ಸ್ವಲ್ಪ ಲೂಸ್ ಇತ್ತು ಅಂತ ನಾನು ನಮಗೆ ಥ್ರೆಡ್ ಹಾಕಿದ್ದೆ. ಈಗ ಅದೇ ಹಂಗೆ ಇದೆ. ಇದು ಚೆನ್ನಾಗಿದೆ. ಇದು ಒಂದು ಚೈನ್. ಇದು ಗೈಸ್, ಇದ್ರದ್ದು ಪಿಕ್ ಇದೆ, ಹಾಕ್ತೀನಿ ನೋಡಿ. ನಾನು ಯೂಸ್ ಮಾಡಿರೋದು ಇದು ನನ್ನದೇ. ಇದಕ್ಕೆ ಇಯರಿಂಗ್ಸ್ ಇದೆ ಈ ಥರ. ಇದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಓಕೆ, ಇಟ್ಸ್ ಓಕೆ. ಇದೊಂದು ಈ ಥರನೇ. ಇದು ಯಾರು ಹಾಕೊಂಡಿರೋ ಗೈಸ್ ಸೀರಿಯಲಲ್ಲಿ, ನನಗೆ ಯಾಕೆ ಬರ್ತಿಲ್ಲ. ಓಕೆ ಬಿಡಿ. ಕೆಂಡಸಂಪಿಗೆಯಲ್ಲಿ ರಾಜಿ ಇದ್ದಾಳಲ್ಲ, ಅವಳ ಒಂದು ಸತಿ ಹಾಕ್ಕೊಂಡಿದ್ದಾಳೆ ಈ ಥರ, ನಾನೇ ನೋಡಿದ್ದೀನಿ. ನೆಕ್ಸ್ಟ್ ಗೈಸ್, ಇದು ಕೂಡ ನನ್ನದೇ. ಇದು ನೋಡಿ, ಇದು ನಂದು. ಇದಕ್ಕೆ ಇಯರಿಂಗ್ಸ್ ಈ ಥರ ಇದೆ.
ಈ ಥರ. ನೆಕ್ಸ್ಟ್ ಮೀನ್ಸ್ ಇದು ನಮ್ಮದು. ಇದಕ್ಕೆ ಇಯರಿಂಗ್ಸ್ ಇಲ್ಲ. ಅದೇ ಇದು ಒಂದ್ಸತಿ ಯೂಸ್ ಮಾಡಿಲ್ಲ, ತೊಗೊಂಡು ಸ್ವಲ್ಪ ದಿವಸ ಅಷ್ಟೇ ಆಗಿರೋದು. ಅಂದರೆ ಒಂದು 3-4 ರೀಸೆಂಟಾಗಿ ತೊಗೊಂಡು ಒಂದು 3-4 ಮಂತ್ಸ್ ಆಗಿರ್ಬೋದು. ಮೀಶೋದಲ್ಲಿ ಆಫರಲ್ಲಿ ಸಿಕ್ತು ನನಗಿದು. ನೋಡಿ ಒಂದ್ಸತಿ ಯೂಸ್ ಮಾಡಿಲ್ಲ, ಯೂಸ್ ಮಾಡಬೇಕು. ಯಾವಾಗಾದ್ರೂ ಯೂಸ್ ಮಾಡ್ತೀನಿ ನೋಡಿ. ಆ್ಯಂಡ್ ಲಾಸ್ಟ್ ಜ್ಯುವೆಲ್ಸ್ ಇನ್ನೂ ಇದೆ. ನನ್ನ ಫೇವ್ರೆಟ್ ಜ್ಯುವೆಲ್ಸ್ ಯಾವುದು ಅಂದರೆ ನೋಡಿ, ಚೋಕರ್. ಈ ಚೋಕರ್ ನನ್ನ ಫೇವ್ರೆಟ್ ಆಗಿರೋದು. ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ ಮೈಸೂರಿನ. ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ. ಇದು ನನ್ನ ಚೋಕರ್ ಸೆಟ್. ಇದು ನನ್ನ ಚೋಕರ್ ಸೆಟ್. ಓಕೆನಾ, ಇದು ನನ್ನ ಫೇವ್ರೆಟ್. ಇದಕ್ಕೆ ಇಯರಿಂಗ್ಸ್ ಒಂದು ಈ ಥರ ಇದೆ. ನನಗಂತೂ ತುಂಬ ಇಷ್ಟ ಆಯಿತು ಗೈಸ್ ಇದು. ಓಕೆ ಗೈಸ್, ಇನ್ನೊಂದು ಚೈನ್ ಬಂದು ಈ ಥರದ್ದು ನಮ್ಮ ಆಂಟಿ ಹತ್ರ ಇದೆ ಮೈಸೂರಲ್ಲಿ. ನಮ್ಮ ಆಂಟಿ ಹಾಕ್ಕೊಂಡಿದ್ರು, ಮರೆತೋಗಿ ಹಂಗೆ ತೊಗೊಂಡೋಗ್ಬಿಟ್ಟಿದ್ದಾರೆ. ಇದು ಇಯರಿಂಗ್ಸ್ ಮಾತ್ರ ಇದೆ. ಇದು ಫೋಟೋ ನೋಡ್ತೀನಿ ಗೈಸ್, ಫೋಟೋ ಇದ್ದರೆ ಫೋಟೋ ಹಾಕ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೋರಿಸ್ತೀನಿ. ಇನ್ನು ಲಾಸ್ಟ್ 2 ಸೆಟ್ ಇದೆ ಅಲ್ವಾ. ಇದಂತ ಗೈಸ್, ಇದು ನಮ್ಮೂರಲ್ಲಿ ನಮ್ಮ ಅಣ್ಣ ತಗೊಬಂದು ಕೊಟ್ಟಿದ್ದು. ಇದನ್ನೇ ಯೂಸೇ ಮಾಡಿಲ್ಲ, ಓಪನ್ನೇ ಮಾಡಿಲ್ಲ. ನೀವೇ ನೋಡ್ಬೋದು ನೋಡಿ, ಓಪನ್ನೇ ಮಾಡಿಲ್ಲ. ಆದರೆ ಅದು ಹಂಗೆ ಇಟ್ಕೊಂಡಿದ್ದೀನಿ, ನಾನು ಏನಕ್ಕೂ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಲಾಸ್ಟ್ ಜ್ಯುವೆಲ್ಸ್ ಅಂದರೆ ಇಯರಿಂಗ್ಸ್ ಬಿಟ್ಟು ಇದು ಸೆಟ್ಸಲ್ಲಿ ಇಷ್ಟು ಇದೆ. ಲಾಸ್ಟ್ ಸೆಟ್ಟು ನೋಡಿ, ಇದು ನನ್ನ ಲಾಸ್ಟು ಗೈಸ್. ಇದನ್ನು ಒಂದ್ಸತಿನೂ ಯೂಸ್ ಮಾಡಿಲ್ಲ, ಓಪನ್ ಕೂಡ ಮಾಡಿಲ್ಲ. ಇಷ್ಟು ಗೈಸ್, ಇಷ್ಟು ನನ್ನ ಜ್ಯುವೆಲ್ಲರಿ ಸೆಟ್ಸ್ ಆಗಿತ್ತು. ನೆಕ್ಸ್ಟ್ ಪಾರ್ಟ್ 2 ವೆಯ್ಟ್ ಮಾಡಿ, ಪಾರ್ಟ್ 2ಗೆ ವೆಯ್ಟ್ ಮಾಡಿ, ಪಾರ್ಟ್ 2 ಬಂದು ಇಯರಿಂಗ್ಸ್ ಸೆಟ್ಸ್. ಇಯರಿಂಗ್ಸ್ನೆಲ್ಲ ನನ್ನ ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.